ಇನ್ನು ಮಹಾರಾಷ್ಟ್ರದಲ್ಲಿ ಇನ್ನೊಂದು ರೀತಿ ದುರಂತವಾಗಿದೆ. ದೋಣಿ ಮುಳುಗಿ 6 ಮಂದಿ ಮೃತಪಟ್ಟಿರತಕ್ಕಂಥ ಘಟನೆ. ಮಹಾರಾಷ್ಟ್ರದಲ್ಲಿ ದೋಣಿ ಮಗುಚಿ 6 ಮಂದಿ ಸಾವನ್ನಪ್ಪಿರೋದು. 1 ವರ್ಷದ ಮಗು ಸೇರಿದಂತೆ ಒಟ್ಟು 6 ಜನ. ಉಜ್ಜನಿ ಜಲಾಶಯದ ಹಿನ್ನೀರಿನಲ್ಲಿ ದೋಣಿ ವಿಹಾರಕ್ಕೆ ಅಂತ ತೆರಳಿತ್ತು ಒಂದು ಕುಟುಂಬ. ಅಂದರೆ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಉಜ್ಜನಿ ಜಲಾಶಯ, ಅದರ ಹಿನ್ನೀರು ಬ್ಯಾಕ್ ವಾಟರ್, ಅಲ್ಲಿ ಇವರು ದೋಣಿ ವಿಹಾರಕ್ಕೆ ಹೋಗಿರ್ತಾರೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಪಾಲ್ಘರ್ ಬಳಿ ಇರ್ತಕ್ಕಂಥ ಬ್ಯಾಕ್ ವಾಟರ್ ಅದು. ಈಗ ನೀರು ಪಾಲಾಗಿರುವವರ ಶವಕ್ಕೋಸ್ಕರ ಹುಡುಕಾಟ ನಡೀತಾ ಇದೆ ಅಂತ ಗೊತ್ತಾಗಿದೆ. ಬಟ್ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, 6 ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ದೊಡ್ಡ ದುರಂತ. ದೋಣಿ ವಿಹಾರಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಸಾಮಾನ್ಯವಾಗಿ ಅಲ್ಲಿ ಕೆಲವು ಸೇಫ್ಟಿ ಮೆಷರ್ಸನ್ನು ತಗೋಬೇಕಾಗತ್ತೆ. ಅಂದರೆ ಆ ಲೈಫ್ ಜಾಕೆಟ್ ಅಂತ ಏನು ಹೇಳ್ತಾರೆ, ಆ ಲೈಫ್ ಜಾಕೆಟ್ಗಳನ್ನು ಕಂಪಲ್ಸರಿ ಪ್ರಯಾಣಿಕರಿಗೆ ಹಾಕಲೇಬೇಕಾಗುತ್ತೆ. ಆ ವಿಹಾರಕ್ಕೆ ಯಾರು ಬರ್ತಾರೆ, ಈಗ ದೋಣಿ ಓಡಿಸೋರು ಅವ್ರಿಗೆಲ್ಲರಿಗೂ ಈಜು ಬರುತ್ತೆ. ಹಾಗಾಗಿ ಯಾರ್ಯಾರು ಪ್ರಯಾಣಿಕರು ಬರ್ತಾರೆ ಅವರಿಗೆ ಲೈಫ್ ಜಾಕೆಟ್ಗಳನ್ನು ತೊಡಗಿಸ್ಲೇಬೇಕು ಅಂತ ರೂಲ್ಸ್ ಇದೆ. ಇಲ್ಲಿ ಆ ರೂಲ್ಸ್ ಯಾವುದೂ ಫಾಲೋ ಆಗಿಲ್ಲ. ಆಗಿದ್ದಿದ್ರೆ ಖಂಡಿತವಾಗಿ ಜೀವಗಳು ಉಳಿತಾ ಇತ್ತು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಒಂದು ಕಡೆ NDRF ಟೀಮ್ ಶವಗಳ ಹುಡುಕಾಟವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಅವ್ರ ಸಂಬಂಧಿಕರು, ಅವರ ಸ್ನೇಹಿತರು ಅವರೆಲ್ಲರೂ ಕೂಡ ಬಂದು ಕಾಯ್ಕೊಂಡು ಕೂತಿದ್ದಾರೆ. ಬಟ್ ಇವ್ರ ವಿರುದ್ಧ ಕ್ರಮ ತಗೋಬೇಕು. ಯಾರು ಈ ದೋಣಿ ವಿಹಾರವನ್ನು ನಡೆಸ್ತಾ ಇದ್ದಾರೋ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಸಣ್ಣ ಸಣ್ಣ ಕಡೆಯಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ಗಳಲ್ಲೇ ಲೈಫ್ ಜಾಕೆಟನ್ನು ಹಾಕ್ತಾರೆ. ಅಂಥದ್ರಲ್ಲಿ ಇವರು ಬ್ಯಾಕ್ ವಾಟರ್ಗೆ ಹೋಗಿದ್ದಾರೆ, ವಿಪರೀತ ಆಳ ಇರತಕ್ಕಂಥ ಜಾಗ, ಅಲ್ಲಿಗೆ ಹೋದರೂ ಲೈಫ್ ಜಾಕೆಟ್ ಹಾಕಿಲ್ಲ ಅಂತಂದರೆ ಹೇಗೆ? ಇದು ಅವರ ವಿರುದ್ಧ ಕ್ರಮ ತಗೋಬೇಕು. ಬಟ್ ನಡೆದೋಗಿದೆ ದುರಂತ, ಏನು ಮಾಡೋಕ್ಕಾಗಲ್ಲ. 6 ಜನ, 1 ವರ್ಷದ ಮಗು ಅಂತೆ ಪಾಪ, 1 ವರ್ಷದ ಮಗುನೂ ಸೇರಿದಂತೆ 6 ಜನ ಮೃತಪಟ್ಟಿರೋದು. ದೋಣಿ ಮಗುಚಿರೋದು. ದೋಣಿ ಯಾಕೆ ಮಗುಚಿತು ಅಂತಕ್ಕಂಥದ್ದು ಒಂದು ತಿಳ್ಕೊಬೇಕು. ಅವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ದೋಣಿ ಓಡಿಸೋರು. ಹೆಂಗೆ ಮಗುಚಿ ಬೀಳೋದಕ್ಕೆ ಸಾಧ್ಯ? ಓವರ್ ವೈಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. 6 ಜನ ಇರೋದು, ಲೈಫ್ ಜಾಕೆಟ್ ಹಾಕಿಲ್ಲ. ಹಾಗಾಗಿನೇ ಇವತ್ತಿನ ದಿನ ಈ ದುರಂತ ಸಂಭವಿಸಿದೆ. ಇವೆಲ್ಲವೂ ಕೂಡ ಎಲ್ಲ ದೋಣಿ ವಿಹಾರ ಎಲ್ಲೆಲ್ಲಿ ನಡೆಯುತ್ತೆ ಅವರೆಲ್ಲರಿಗೂ ಪಾಠ ಆಗಬೇಕು. ಇವೆಲ್ಲ ಇಷ್ಟೆಲ್ಲ ಮಾಡಿ ಅವನು ಯಾವುದೇ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಹೇಗೆ?